ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಪ್ರತಿಯೊಬ್ಬ ಉದ್ಯಮಿಯಾಗಲು ಬಯಸುವವರೆಗೂ ವಿಶೇಷವಾಗಿ ಸ್ವಂತ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತ ಕನಸನ್ನ ಇಟ್ಕೊಂಡಿರೋರಿಗೆ ಒಂದು ಅದ್ಭುತವಾದ ಆಫರ್ ಅಥವಾ ಸ್ಕೀಮ್ ಬಗ್ಗೆ ಮಾತನಾಡೋಣ. ಮೊದಲನೇದಾಗಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಕಡೆಯಿಂದ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆ ಅನೌನ್ಸ್ ಮಾಡಲಾಗಿದೆ. ಈ ಯೋಜನೆ ಅಡಿಯಲ್ಲಿ ನೀವೇನೆಲ್ಲ ಬಿಸ್ನೆಸ್ ಅನ್ನ ಮಾಡಬಹುದು ಅಂತ ನೋಡೋದಾದ್ರೆ, ಇಲ್ಲಿ ಯಾವುದೋ ಒಂದು ನಿರ್ದಿಷ್ಟ ಕೆಲಸಕ್ಕೆ ಮಾತ್ರ ಹಣ ಕೊಡ್ತಾ ಇಲ್ಲ. ನೀವು ಇಲ್ಲಿ ಹಸು ಸಾಕಾಣಿಕೆ ಆಗಿರ್ಬೋದು, ಗುಡಿ ಕೈಗಾರಿಕೆ ಆಗಿರ್ಬೋದು, ಅಥವಾ ಸಣ್ಣ ಪ್ರಮಾಣದ ಕೈಗಾರಿಕೆ ಆಗಿರ್ಬೋದು, ಹೋಟೆಲ್ ಬಿಸ್ನೆಸ್ ಆಗಿರ್ಬೋದು, ಟ್ಯಾಕ್ಸಿ ಅಥವಾ ಟ್ರಾವೆಲ್ ಬಿಸ್ನೆಸ್ ಮಾಡೋಕ್ಕೆ, ಹೀಗೆ ಹಲವಾರು ರೀತಿಯ ಸ್ವಯಂ ಉದ್ಯೋಗವನ್ನು ಕೈಗೊಳ್ಳಲು ಈ ಯೋಜನೆ ಅಡಿಯಲ್ಲಿ ನಿಮಗೆ ಅವಕಾಶ ಇದೆ. ಈ ಸ್ಕೀಮ್ನ ಮೇನ್ ಹೈಲೈಟ್ ಏನಪ್ಪಾ ಅಂದರೆ, ನಿಮಗೆ ಇಲ್ಲಿ 1 ಲಕ್ಷದಿಂದ ಗರಿಷ್ಠ 2 ಲಕ್ಷದವರೆಗೆ ಫೈನಾನ್ಷಿಯಲ್ ಸಪೋರ್ಟ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. 20% ಉಚಿತ ಸಹಾಯಧನ ಅಂದರೆ ಸಬ್ಸಿಡಿ ಕೂಡ ಇರುತ್ತೆ. ಅಂದರೆ ನೀವು 1 ಲಕ್ಷ ಹಣವನ್ನು ಪಡ್ಕೊಳ್ತೀರಾ ಅಂತಂದರೆ 20,000 ರೂಪಾಯಿನ ಸರ್ಕಾರದಿಂದ ಉಚಿತವಾಗಿ ಕೊಡಲಾಗುತ್ತೆ. ಉಳಿದಂಥ 80,000 ಹಣಕ್ಕೆ ನೀವು ಬಡ್ಡಿಯನ್ನು ಕಟ್ಟಬೇಕಾಗುತ್ತೆ. ಇನ್ನು ಈ 80,000 ಅಮೌಂಟಿಗೆ ಸಾಲಕ್ಕೆ ಎಷ್ಟು ಬಡ್ಡಿ ಕಟ್ಟಬೇಕು ಅಂತ ನೋಡೋದಾದರೆ, ಬೇರೆ ಸಾಲಕ್ಕಿಂತ ಅತ್ಯಂತ ಕಡಿಮೆ ಅಂದರೆ ಜಸ್ಟ್ 4% ವಾರ್ಷಿಕ ಬಡ್ಡಿಯನ್ನು ನೀವು ಇಲ್ಲಿ ಕಟ್ಟಬೇಕಾಗುತ್ತೆ. ಈ ಒಂದು ಯೋಜನೆಗೆ ಅಪ್ಲೈನ ಮಾಡಲಿಕ್ಕೆ ಏನೆಲ್ಲ ಅರ್ಹತೆಗಳು ಇರಬೇಕು ಅಂತ ನೋಡೋದಾದ್ರೆ, ನೀವು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕಾಗುತ್ತೆ. ನಿಮ್ಮ ವಯಸ್ಸು 18ರಿಂದ 65 ವರ್ಷದ ಒಳಗಿರಬೇಕು. ನಿಮ್ಮ ಹತ್ತಿರ ಚಾಲ್ತಿಯಲ್ಲಿರುವಂತಹ EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಸರ್ಟಿಫಿಕೇಟ್ ಅನ್ನ ನೀವು ಹೊಂದಿರಬೇಕಾಗುತ್ತೆ. ಮಹಿಳೆಯರಿಗೆ ವಿಶೇಷವಾಗಿ 33% ಮತ್ತು ದಿವ್ಯಾಂಗರಿಗೆ 5% ರಿಸರ್ವೇಷನ್ ಕೂಡ ಇದೆ. ಈ ಯೋಜನೆಗೆ ಸಬ್ಮಿಟ್ ಅನ್ನು ಮಾಡಲಿಕ್ಕೆ ಯಾವೆಲ್ಲ ದಾಖಲೆಗಳು ಬೇಕು ಅಂತ ನೋಡಿದರೆ, ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರ್ ಮತ್ತು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರಬೇಕಾಗುತ್ತೆ. ಆನ್ಲೈನ್ ಮೂಲಕವೇ ನೀವು ಈ ಒಂದು ಸ್ಕೀಮ್ಗೆ ಅಪ್ಲೈನ ಮಾಡಬಹುದು. ksbdb.karnataka.government.in ವಿಸಿಟ್ ಅನ್ನು ಮಾಡಿ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 31 ಆಗಸ್ಟ್ 2026 ಸಂಜೆ 5:30 ಆಗಿರುತ್ತೆ. ಏನಾದರೂ ಡೌಟ್ಸ್ ಇದೆ ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಹೆಲ್ಪ್ಲೈನ್ ನಂಬರ್ಗೆ ಕಾಲನ್ನು ಮಾಡಿ ನಿಮ್ಮ ಡೌಟ್ಸನ್ನು ನೀವು ಕ್ಲಿಯರ್ ಮಾಡ್ಕೋಬಹುದು. ಇನ್ನು ಎರಡನೇ ವಿಷಯಕ್ಕೆ ಬರೋಣ. 10ನೇ ಕ್ಲಾಸನ್ನು ಮುಗಿಸಿ ಕೃಷಿ ಕ್ಷೇತ್ರದಲ್ಲಿ ಅಥವಾ ಅಗ್ರಿಕಲ್ಚರ್ ಸೈನ್ಸ್ನಲ್ಲಿ ಇಂಟ್ರೆಸ್ಟ್ ಇರುವಂತಹ ವಿದ್ಯಾರ್ಥಿಗಳಿಗೆ ಇದು ಒಂದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಅಧೀನದಲ್ಲಿರುವಂತಹ ಬ್ರಹ್ಮಾವರ ಕೃಷಿ ಕಾಲೇಜಿನಲ್ಲಿ 2 ವರ್ಷಗಳ ಡಿಪ್ಲೊಮೊ ಇನ್ ಕೃಷಿ ಕೋರ್ಸ್ಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಒಟ್ಟು 31 ಖಾಲಿ ಸೀಟುಗಳು ಇವೆ. ಭರ್ತಿ ಮಾಡಲಾಗ್ತಾ ಇದೆ. ಈ ಕೋರ್ಸ್ಗೆ ಸಂಪೂರ್ಣವಾಗಿ ಕನ್ನಡ ಮಾಧ್ಯಮದಲ್ಲಿ ಇರುತ್ತೆ. ಈ ಕೋರ್ಸು ಒಟ್ಟು 4 ಸೆಮಿಸ್ಟರ್ಗಳು ಇರ್ತವೆ. ಕನ್ನಡದಲ್ಲೇ ಕಲಿಯೋದ್ರಿಂದ ವಿಷಯ ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನೀವು SSLCಯಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕಾಗುತ್ತೆ ಅಪ್ಲೈನ ಮಾಡಲಿಕ್ಕೆ. ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಕನಿಷ್ಠ 45% ಮಾರ್ಕ್ಸನ್ನು ಹೊಂದಿರಬೇಕು. SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಕನಿಷ್ಠ 40% ಮಾರ್ಕ್ಸನ್ನು ನೀವು ಹೊಂದಿರಬೇಕಾಗುತ್ತೆ. ರೈತ ಮತ್ತು ಕೃಷಿ ಕಾರ್ಮಿಕರ ಮಕ್ಕಳಿಗೆ ಬೊಂಬಾಟ್ ಆಫರ್ ಅಂತ ಹೇಳ್ಬೋದು. ಒಟ್ಟು ಸೀಟುಗಳಲ್ಲಿ 50% ಸೀಟುಗಳನ್ನು ನೇರವಾಗಿ ರೈತರ ಮಕ್ಕಳಿಗಾಗಿ ಮೀಸಲಿಡಲಾಗಿದೆ. ನಿಮ್ಮ ವಯಸ್ಸು ಇಲ್ಲಿ ಆಗಸ್ಟ್ 6, 2026ಕ್ಕೆ ನಿಮ್ಮ ವಯಸ್ಸು 19 ವರ್ಷವನ್ನು ಮೀರಿರಬಾರ್ದು. ಈ ಪ್ರಕ್ರಿಯೆ ಆಫ್ಲೈನ್ ಮೂಲಕ ಅಂದರೆ ಅಂಚೆ ಮೂಲಕವೇ ನಡೆಯುತ್ತೆ. ವೆಬ್ಸೈಟ್ ಬಂದ್ಬಿಟ್ಟು uhs.edu.inಗೆ ಹೋಗಿ ಅಪ್ಲಿಕೇಶನ್ ಫಾರಮನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಬ್ಯಾಂಕ್ನಲ್ಲಿ DDಯನ್ನು ನೀವು ತೆಗಿಬೇಕಾಗುತ್ತೆ. ಜನರಲ್ ಅವರಿಗೆ 5 ರೂಪಾಯಿ ಇರುತ್ತೆ. SC ST ಕ್ಯಾಟಗರಿ 1 ಅವರಿಗೆ 250 ರೂಪಾಯಿ DDಯನ್ನು ನೀವು ಕಟ್ಟಬೇಕಾಗುತ್ತೆ. ಇದನ್ನು ನೀವು ಕಾಂಪ್ಟ್ರೋಲರ್ KSNUAHS ಶಿವಮೊಗ್ಗ ಹೆಸರಿನಲ್ಲಿ ನೀವು ಒಂದು DDಯನ್ನು ತೆಗೆಸಬೇಕಾಗುತ್ತೆ. ಫಾರಮನ್ನು ಭರ್ತಿ ಮಾಡಿ DDಯನ್ನು ಲಗತ್ತಿಸಿ ಆಗಸ್ಟ್ 6, 2026 ಒಳಗಾಗಿ ಕುಲಸಚಿವರು KSNUAHS ಇರುವಕ್ಕಿ ಆವರಣ ಶಿವಮೊಗ್ಗ 577412 ಈ ವಿಳಾಸಕ್ಕೆ ತಲುಪುವಂತೆ ಅಂಚೆಯ ಮೂಲಕ ಅಥವಾ ಖುದ್ದಾಗಿ ಕೊಡಬೇಕಾಗುತ್ತೆ. ಆಯ್ಕೆಯನ್ನು SSLC ಮೆರಿಟ್ ಮತ್ತು ಸರ್ಕಾರದ ರೋಸ್ಟರ್ ನಿಯಮದಂತೆಯೇ ಮಾಡಲಾಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಕಡೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ಸುವರ್ಣ ಅವಕಾಶ, ಇನ್ನೊಂದು ಕಡೆ ಅಗ್ರಿಕಲ್ಚರ್ನಲ್ಲಿ ಫ್ಯೂಚರ್ ಮಾಡಬೇಕು ಅನ್ನೋರಿಗೆ ಒಂದೊಳ್ಳೆ ಕೋರ್ಸ್. ಈ ಇನ್ಫಾರ್ಮೇಷನ್ಗಳು ನಿಮಗಷ್ಟೇ ಅಲ್ಲ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪ್ಗಳಿಗೂ ಸಹ ಶೇರ್ ಮಾಡಿ. ಯಾರಾದರೂ ಒಬ್ಬರಿಗೆ ಸಹಾಯ ಆದರೂ ಖುಷಿನೇ ಅಲ್ವಾ? ಇದೇ ರೀತಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.